ಬಂದೋಬಸ್ತಿಗೆ DIGP ಮೈಸೂರು ವಲಯವರ ಒಂದು ನೇತೃತ್ವದಲ್ಲಿ ಇಬ್ಬರು SP ಗಳು, 3 ಜನ ಅಡಿಷನಲ್ SP ಗಳು, ಸುಮಾರು 9 ಜನ DYSPಗಳು, 30 ಜನ ಇನ್ಸ್ಪೆಕ್ಟರ್ ರ್ಯಾಂಕ್ನ ಅಧಿಕಾರಿಗಳು ಸೇರಿದಂತೆ ಒಟ್ಟು 1000ಕ್ಕೂ ಹೆಚ್ಚು ಸಿವಿಲ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೀವಿ. 200 ಹೋಮ್ ಗಾರ್ಡ್ ಸಿಬ್ಬಂದಿಗಳು ಮತ್ತು 10 KSRP ತುಕಡಿಗಳನ್ನು ಸಹಿತ ನಾವು ನಿಯೋಜನೆ ಮಾಡಿದ್ದೀವಿ. ಇದರ ಜೊತೆಗೆ 2 QRT ಮತ್ತು 8 DR ತಂಡಗಳು ಸಹಿತ ನಮ್ಮ ಬಂದೋಬಸ್ತ್ ಕರ್ತವ್ಯದಲ್ಲಿ ತೊಡಗಿಸ್ತಾರೆ. ಈ ಎಲ್ಲ ಒಂದು ಮಾರ್ಗದ ಏನು ಮೆರವಣಿಗೆ ಹೋಗ್ತದೆ ಅಲ್ಲಿ ಡ್ರೋನ್ ಕ್ಯಾಮ್ರಾಗಳನ್ನು ಸಹಿತ ನಾವು ಅಳವಡಿಕೆ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ಒಂದು ಯಾತ್ರೆ ಬಹಳ ಸುಸೂತ್ರವಾಗಿ ನಡೆಯಬೇಕು. ಯಾವುದೇ ಒಂದು ಸಣ್ಣ ಘಟನೆ ನಡೆಯದ ರೀತಿಯಲ್ಲಿ ಎಲ್ಲ ರೀತಿಯಿಂದ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ. ಈಗಾಗಲೇ ನಾವು ಮದ್ಯ ಮಾರಾಟವನ್ನು ಇವತ್ತು ಬೆಳಗ್ಗೆಯಿಂದನೇ ರಾತ್ರಿವರೆಗೆ ನಿಷೇಧ ಮಾಡಿದ್ದೀವಿ ಮತ್ತು ಸುಮಾರು 8 ಕಡೆ ಚೆಕ್ ಪೋಸ್ಟ್ಗಳನ್ನು ಹಾಕಿದ್ದೀವಿ. ಶ್ರೀರಂಗಪಟ್ಟಣಕ್ಕೆ ಬರುವ ಎಲ್ಲ ರಸ್ತೆಗಳಲ್ಲಿ ಸಹಿತ ಚೆಕ್ ಪೋಸ್ಟ್ಗಳನ್ನು ಹಾಕಿ ಯಾರಾದರೂ ಅಹಿತಕರ ಘಟನೆ ನಡೆಯುವಂತೆ ಪ್ರಚೋದನೆ ಮಾಡಲಿಕ್ಕೆ ಯಾರಾದರೂ ಬರ್ತಾ ಇದ್ರೆ ಅಂಥವ್ರ ಬಗ್ಗೆನೂ ಸಹಿತ ನಾವು ನಿಗಾ ವಹಿಸಿದ್ದೀವಿ. ಮುಖ್ಯವಾಗಿ ಸಾಮಾಜಿಕ ಜಾಲತಾಣಗಳ ಮೇಲೆ ಹೆಚ್ಚಿನ ಒಂದು ನಿಗಾನ ನಾವು ವಹಿಸಿದ್ದೀವಿ. ಯಾರು ಈ ಒಂದು ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ಹದಗೆಡಲಿಕ್ಕೆ ಅಥವಾ ಕೋಮು ಸೌಹಾರ್ದನ ಹಾಳು ಮಾಡಲಿಕ್ಕೆ ವಿವಿಧ ಪೋಸ್ಟ್ಗಳನ್ನು ಹಾಕ್ತಾರೆ, ಸುಳ್ಳು ಸುದ್ದಿಗಳನ್ನು ಹಾಕ್ತಾರೆ, ಅಂಥವ್ರ ಮೇಲೆ ಹದ್ದಿನ ಕಣ್ಣನ್ನಿಟ್ಟು ಅವರ ಮೇಲೆ ಸೂಕ್ತ ಕ್ರಮಗಳನ್ನು ಸಹಿತ ನಾವು ತೆಗೆದುಕೊಳ್ತಾ ಇದ್ದೀವಿ. ಜಾಮಿಯಾ ಮಸೀದಿ ಸಹಿತ ಇವತ್ತು ಸಾರ್ವಜನಿಕರಿಗೆ ಪ್ರವೇಶಕ್ಕೆ ಈಗಾಗಲೇ ನಿಷೇಧ ಮಾಡಿದ್ದಾರೆ ಮತ್ತು ಈ ಒಂದು ಸುತ್ತಮುತ್ತ ಈಗಾಗಲೇ ಒಳಗಡೆ ಹಲವಾರು CCTVಗಳ ಅಳವಡಿಕೆ ಆಗಿದೆ. ಸುತ್ತಮುತ್ತಲ ಭದ್ರತೆ ಕುರಿತು ಈಗಾಗಲೇ ಬ್ಯಾರಿಕೇಡ್ಗಳನ್ನು ಎಲ್ಲ ಕಡೆಗಳಿಂದ ಅಳವಡಿಸಲಾಗಿದೆ. ಹೆಚ್ಚಿನ ಒಂದು ಪೊಲೀಸ್ ಭದ್ರತೆಯನ್ನು ಸಹಿತ ನಾವು ಒದಗಿಸಿದ್ದೀವಿ. ಈ ಒಂದು ಮೆರವಣಿಗೆ ಮಸೀದಿ ಹತ್ರ ಬಂದಾಗ ಅದು ಸರಾಗವಾಗಿ ಮುಂದೆ ಹೋಗುವ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ನಾವು ಕೈಗೊಳ್ತೇವೆ. ಹೇಳಿದ್ದೀವಿ, ಈಗಾಗಲೇ ಸಾಕಷ್ಟು ಜವಾಬ್ದಾರಿಗಳನ್ನು ಅವ್ರಿಗೆ ತಿಳಿಸಿದ್ದೀವಿ. ಯಾವ ಥರ ತಾವು ಮೆರವಣಿಗೆ ತೆಗೆದುಕೊಂಡು ಹೋಗಬೇಕು ಮತ್ತು ಯಾವುದೇ ಒಂದು ಸಣ್ಣ ಘಟನೆಗಳಿಗೂ ಕಾರಣ ಆಗಬಾರ್ದು ಅಂತೇಳಿ ಅವರಿಗೆ ಹಲವಾರು ಸೂಚನೆಗಳನ್ನು ನಾವು ಈಗಾಗಲೇ ಇಲ್ಲ, ಯಾರನ್ನೂ ವಶಕ್ಕೆ ತೆಗೆದುಕೊಂಡಿಲ್ಲ. ಯಾರು ಲೀಡರ್ಸ್ ಇದ್ದಾರೆ ಈ ಒಂದು ಸಂಘಟನೆಯನ್ನು ಮುಂದೆ ಕಟ್ಟಿಕೊಂಡು ಯಾರು ಮುಂದಾಳತ್ವ ವಹಿಸಿದ್ದಾರೆ ಅವರಿಗೆ ಎಲ್ಲ ರೀತಿಯ ಸೂಚನೆಗಳನ್ನು ನಾವು ನೀಡಿದ್ವಿ. ಥ್ಯಾಂಕ್ ಯು.